2024ನೇ ಇಸ್ವಿ ಕೇರಳದ ವೈನಾಡು ಜಿಲ್ಲೆಯಲ್ಲಿರ್ತಕ್ಕಂಥ ಮುಂಡಕ್ಕೈ ಮತ್ತು ಚೂರಲ್ಮಲ ಅಂತಕ್ಕಂಥ ಎರಡು ಗ್ರಾಮಗಳು ಇದ್ದಕ್ಕಿದ್ದಂಗೆ ಈ ಭೂಪಟದಿಂದ ನಾಶ ಆಗೋಗ್ತವೆ. ಇದ್ದುವೋ ಇಲ್ವೋ ಈ ಹಳ್ಳಿಗಳು ಅನ್ನೋ ರೀತಿಯಲ್ಲಿ ಇನ್ನಿಲ್ಲದಂತೆ ಕಾಣೆ ಆಗೋಗ್ತವೆ. ಅಲ್ಲಿದ್ದಂತಹ ಗ್ರಾಮಸ್ಥರುಗಳು 10 ಗ್ರಾಮಗಳು ಡಿಸ್ಟರ್ಬ್ ಆಗ್ತವೆ. ಯಾಕೆ ಅಂತಂದರೆ ಆ 2024ರ ಮಳೆಗಾಲದಲ್ಲಾದಂತಹ ಲ್ಯಾಂಡ್ ಸ್ಲೈಡಿಂಗ್. ಸ್ನೇಹಿತರೆ ನಮಸ್ತೆ, ಜೇನಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಮಹಳ್ಳಿ. ಲ್ಯಾಂಡ್ ಸ್ಲೈಡಿಂಗ್ಗೆ ಸಂಬಂಧಪಟ್ಟಂಗೆ ಭಾಳ ದೊಡ್ಡ ಚರ್ಚೆಗಳು ನಡೀತಾ ಇದ್ದಾವೆ. ಯಾಕೆ ಅಂತಂದರೆ ಈಗ ಚರ್ಚೆ ಯಾಕೆ ಶುರುವಾಗಿದೆ ಅಂದರೆ ಮತ್ತೆ ಮೊನ್ನೆ ತಾನೇ ಮತ್ತು ಅದೇ ವೈನಾಡು ಜಿಲ್ಲೆಯಲ್ಲಿ ಇರತಕ್ಕಂತಹ ಮೀನಾಕ್ಷಿ ಪಾಲಂ ಸೇತುವೆ ಬಳಿ ಇರತಕ್ಕಂಥ ಕಲ್ಲಾಡಿ ಅನ್ನುವ ಜಾಗದಲ್ಲಿ ಮತ್ತೆ ಭೂಕುಸಿತ ಆಗಿದೆ. ಜನ ನೋಡ್ತಾ ಇದ್ದಂಗೆ ಅಲ್ಲಿ ಭೂಕುಸಿತ ಆಗಿದೆ. ಅಲ್ಲಿ 4 ಜನ ಮೃತಪಟ್ಟಿದ್ದಾರೆ, ಇನ್ನೊಂದಷ್ಟು ಜನ ಕಣ್ಣಿಗೆ ಕಾಣೋಂಗೆ ಆಗಿದ್ದಾರೆ. ಇದು ಇಲ್ಲಿಗೆ ಬಂದು ನಿಂತಿದೆ ಕತೆ. ಈ ಭೂಕುಸಿತದ ಬಗ್ಗೆ ಅದು ಎಷ್ಟು ಜನ ಬಾಯಿ ಬಿಡ್ಕೊಂಡ್ರು ಕೂಡ ಸರ್ಕಾರಗಳು ಮಾತು ಕೇಳ್ತಾ ಇಲ್ಲ. ಆ ಮಾತು ಕೇಳೋದಕ್ಕೋಸ್ಕರ ಇವತ್ತು ಜನಗಳ ಬೆಲೆ ತರಬೇಕಾಗಿ ಬಂದಿದೆ. ಹಂಗಂತೇಳಿ ಜನ ಏನಾದ್ರು ಬುದ್ಧಿ ಕಲ್ತಿದ್ದಾರಾ? ಜನ ಖಂಡಿತವಾಗಿ ಬುದ್ಧಿ ಕಲಿಯಿಲ್ಲ. ಯಾಕೆ ಅಂತಂದರೆ ಜನ ಬುದ್ಧಿ ಕಲಿಯೋದಾಗಿದ್ದರೆ ಕಳೆದ 20 ವರ್ಷದಲ್ಲಿ ಬುದ್ಧಿ ಕಲಿತಾ ಇದ್ರು. ಅದು ಕೇರಳ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಯಾವುದೇ ರಾಜ್ಯಗಳಾಗಿರ್ಬೋದು, ಯಾವ ರಾಜ್ಯದಲ್ಲೂ ಕೂಡ ಯಾವ ಜನಗಳು ಕೂಡ ಬುದ್ಧಿ ಕಲ್ತಿಲ್ಲ. ಮಾಧವ್ ಗಾಡ್ಗಿಲ್ ಹೆಸರು ಕೇಳಿರ್ಬೇಕು, ಕೇಳಿಲ್ಲ ಅಂತ ಒಮ್ಮೆ ಸರ್ಚ್ ಮಾಡಿ ನೋಡಿ ಎಂಥ ದೊಡ್ಡ ಮನುಷ್ಯ ಅಂತ ಅರ್ಥ ಆಗುತ್ತೆ ಅಂತ. ಮಾಧವ್ ಗಾಡ್ಗಿಲ್ ವರದಿ, ಅವರು ಒಂದು ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಕೊಟ್ಟಿದ್ರು. ಆ ಮಾಧವ್ ಗಾಡ್ಗಿಲ್ ವರದಿ ಎಷ್ಟು ವೈಜ್ಞಾನಿಕವಾಗಿ ಎಷ್ಟು ಖಚಿತವಾಗಿತ್ತು ಅಂತಂದರೆ ಆಗ ಆ ವರದಿಯನ್ನು ಅನುಷ್ಠಾನಕ್ಕೆ ತಂದಿದ್ದೇ ಆಗಿದ್ರೆ ಇವತ್ತು ಈ ಲ್ಯಾಂಡ್ ಸ್ಲೈಡಿಂಗ್ಗಳು ನಮಗೆ ಕಾಣಕ್ಕೆ ಸಿಗ್ತಾ ಇರಲಿಲ್ಲ. ಆದರೆ ಜನಗಳನ್ನು ಮಾಧವ್ ಗಾಡ್ಗಿಲ್ ವಿರುದ್ಧ ಎತ್ತುಕಟ್ಟದಲ್ಲಿ ಸರ್ಕಾರ ಯಶಸ್ಸುಗಳಾಗ್ಬಿಟ್ಟು. ಯಾಕೆಂತಂದ್ರೆ ಮಾಧವ್ ಗಾಡ್ಗಿಲ್ ವರದಿ ಏನಾದರೂ ಜಾರಿಗೆ ಬಂದಿದ್ದೇ ಆಗಿದ್ರೆ ಇವರು ಇವಾಗ ಸಾವಿರಾರು ಕೋಟಿ ಲೂಟಿ ಹೊಡಿತಾ ಇದ್ದಾರಲ್ಲ. ಎತ್ತಿನೊಳೆ ಯೋಜನೆ, ರೈಲಿನ ಸುರಂಗ ಮಾರ್ಗ ಯೋಜನೆ, ಈಗ ಇತ್ತೀಚೆಗೇನೋ ಆಗುಂಬೆಲೇನೋ ಮಾಡ್ತಾ ಇದ್ದಾರೆ. ಆ ರೀತಿ ಯೋಜನೆಗಳಿದಾವಲ್ಲ, ಈ ರೀತಿ ಯೋಜನೆಗಳ ಮುಖಾಂತರ ಸಾವಿರಾರು ಕೋಟಿ ರೂಪಾಯಿಗಳನ್ನು ಇವರು ಲೂಟಿ ಹೊಡೆಯೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಜನಗಳೇ ಆ ವರದಿಯ ವಿರುದ್ಧ ಬಂಡಾಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು. ಅದಾದ ನಂತರ ಕಸ್ತೂರಿ ರಂಗನ್ ವರದಿ ಬಂತು. ಕಸ್ತೂರಿ ರಂಗನ್ ವರದಿ ಅದರಿಂದ ಒಂದು ಸ್ವಲ್ಪ ಸಡಿಲ ಮಾಡಿ ಇದನ್ನಾದರೂ ಅನುಷ್ಠಾನ ಮಾಡ್ರಪ್ಪ ಅಂತಂದ್ರು. ಕೊನೆಗೆ ಅದನ್ನು ಕೂಡ ಅನುಷ್ಠಾನ ಮಾಡೋಕ್ಕೆ ಬಿಡಲಿಲ್ಲ ಈ ಸರ್ಕಾರ. ಇವೆರಡು ವರದಿಗಳು ಏನು ಹೇಳ್ತವೆ ಅನ್ನೋದನ್ನು ಜನ ನೋಡ್ಕೊಬೇಕಾಗಿದೆ. ಯಾಕೆ ಅಂತಂದರೆ ಈ ಬುದ್ಧಿವಂತನ ಕಂಡ್ರೆ ಈ ನಾಡಿಗೆ ಆಗಲ್ಲ ಅನ್ನೋದು ಪದೇ ಸಾಬೀತಾಗ್ತಾ ಇದೆ. ಜನ ವಾಯ್ಸ್ ರೈಸ್ ಮಾಡೋದು ಬಿಟ್ಟಿದ್ದಾರೆ, ರೀಲ್ಸ್ಗಳಲ್ಲಿ ಮುಳುಗೋಗಿದ್ದಾರೆ. ಎಲ್ಲಿ ಯಾವ ರೀತಿಯ ಮನರಂಜನೆ ಮುಳುಗೋಗಿದ್ದಾರೆ ಅಂತಂದರೆ ನಾವಳಿ ಸಹ ತಮ್ಮ ಮನೆಯೇ ಭೂಮಿ ಮೇಲಿಂದ ಕುಸಿದು ಕೆಳಗಡೆ ಬಿದ್ದೋದು ಕೂಡ ಇವ್ರಿಗೆ ಏನು ಡಿಫ್ರೆನ್ಸ್ ಆಗಲ್ಲ. ಜನಗಳಿಗೆ ಸರ್ಕಾರಕ್ಕಂತೂ ಏನೂ ಬೇಕಾಗಿಲ್ಲ. ಇದುವರೆಗೂ ಕೂಡ ಕೇರಳದಲ್ಲಷ್ಟು ಹಳ್ಳಿಗಳು ಮುಳುಗೋಗಿರ್ಬೋದು, ಕರ್ನಾಟಕದಲ್ಲಿ ಇಜ್ನಹಳ್ಳಿ ಅಂತ ಗ್ರಾಮ ಮುಳುಗೋಗಿರ್ಬೋದು. ಆದರೆ ಸರ್ಕಾರ ನಡೆಸ್ತಕ್ಕಂತಹ ಜನ ಇದಾರಲ್ಲ, ಅವರ ಕೂತ್ಕೊಳ್ತಕ್ಕಂಥ ವಿಧಾನಸೌಧ ಯಾವತ್ತಾದ್ರು ಮುಳುಗೋಗಿದೆಯಾ? ಸಂಸತ್ತು ಯಾವತ್ತಾದ್ರು ಮುಳುಗೋಗಿದೆಯಾ? ಅವ್ರ ಮನೆಗಳಿಗೆ ಏನಾದರೂ ಡ್ಯಾಮೇಜ್ ಆಗಿದೆಯಾ? ಇವ್ರಿಗೆ ಯಾರಿಗೂ ಡ್ಯಾಮೇಜ್ ಆಗಲ್ಲ. ಡ್ಯಾಮೇಜ್ ಆಗೋದು ಜನಗಳಿಗೆ ಮಾತ್ರ. ಆದರೆ ಜನಗಳು ಕೂಡ ಬುದ್ಧಿ ಕಲಿಯಲ್ಲ. ನಾವು ಇದನ್ನು ನೆನ್ಪಿಡ್ಬೇಕಾಗಿರೋದು ಏನು ಅಂತಂದರೆ ಈಗ ಮುಂದೆ ಇರತಕ್ಕಂಥದ್ದು ಸಕಲೇಶ್ವರ ಭಾಗದಲ್ಲಿ, ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ವರ ಭಾಗದಲ್ಲಿ ಕಪ್ಪಳ್ಳಿ, ಮಾರನಹಳ್ಳಿಯಿಂದ 1-2-3 ಕಿಲೋಮೀಟರ್ ಮುಂದೆ ಇರತಕ್ಕಂಥ ಕಪ್ಪಳ್ಳಿ ಅನ್ನೋ ಗ್ರಾಮದಲ್ಲಿ ರಸ್ತೆ ಕೆಲಸ ಮಾಡೋ ಪಕ್ಕದಲ್ಲಿ ಇರತಕ್ಕಂಥ ಜಾಗದಲ್ಲಿ ಭೂಕುಸಿತ ಆಗಿದೆ. ಆ ಭೂಕುಸಿತ ಆಗಿದ್ದ ಜಾಗಕ್ಕೆ ಅಲ್ಲಿಯ ಶಾಸಕರು ಹೋಗಿದ್ದಾರೆ, ಪರಾಜಿತ ಅಭ್ಯರ್ಥಿ ಕೂಡ ಹೋಗಿದ್ದಾರೆ, ಅಲ್ಲಿಯ ನಾಯಕರುಗಳು ಕೂಡ ಹೋಗಿದ್ದಾರೆ. ಹೋಗಿ ನೋಡ್ಕೊಳ್ತಾರೆ, ಬರ್ತಾರೆ. ಮುಂದೆ ಏನು ಮಾಡ್ತಾರೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಗೊತ್ತಿಲ್ಲದೆ ಇರತಕ್ಕಂಥ ಕೆಲಸಗಳಿಗೆ ಕೈ ಹಾಕಿದ್ರೆ ಇವ್ರಿಗೆ ಗೊತ್ತಾಗದರ್ತಾನೆ. ಹೆಂಗೆ ರಸ್ತೆಗಳು ಮಾತ್ರ ಅಗಲವಾಗಿ ಕಾಣಿಸ್ಬೇಕು, ಇವರಿಗೆ ದೊಡ್ಡ ಡ್ಯಾಮ್ಗಳು ನಿರ್ಮಾಣ ಆಗಬೇಕು. ಹಿಂಗೆಲ್ಲ ಆಗ್ತಾ ಇದ್ದಾವೆ ಅಂತಂದಾಗ ಅಟ್ಲೀಸ್ಟು ನಮ್ಮ ದೇಶ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರೆದಿದೆ ಅನ್ನೋದು ನಮ್ಮ ಕಣ್ಣಿಗೆ ಕಟ್ಟಿದಂಗೆ ಕಾಣಿಸ್ತಾ ಇದೆ. ಇಷ್ಟು ಮಳೆ ಬೀಳುತ್ತೆ, ಇಷ್ಟು ವಾತಾವರಣ ಹಿಂಗಿದೆ, ಇಷ್ಟು ಬೇಸಿಗೆ ಬಿಸಿಲು ಬರುತ್ತೆ ಅನ್ನೋದೆಲ್ಲ ಗೊತ್ತಿದ್ರೂ ಕೂಡ ನಾವು ಈ ರೀತಿ ನಡ್ಕೊಂತೀವಿ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಏನಂತಂದರೆ ಮೊನ್ನೆ ಕಲ್ಲಾಡಿ ಅನ್ನೋ ಗ್ರಾಮದಲ್ಲಿ 4 ಜನ ಸತ್ತೋದಾರಲ್ಲ ಮಣ್ಣಿಗೆ ಸಿಗಾಕೊಂಡು. ಆ ಜಾಗದಲ್ಲಿ ಇವರು ರೈಲ್ವೆ ಟನಲ್ ಕೊರಿತಾ ಇರೋದು. ರೈಲ್ವೆ ಟನಲ್ ಅಂದರೆ ರಸ್ತೆ, ಇದು ರೈಲ್ವೆ ಕಾಮಗಾರಿಗೆ ಸುರಂಗ ಕೊರಿತಾ ಇದ್ದಾಗ ಸುರಂಗ ಕೊರೆದು ಅಲ್ಲಿರ್ತಕ್ಕಂಥ ಮಣ್ಣನ್ನು ಎತ್ತಾಕದಪ್ಪ. ತುಂಬ ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ ಅದು. ಸುರಂಗಕ್ಕೆ ಅಂತೇಳ್ಬಿಟ್ಟು ನೀವು ಮಣ್ಣು ತೆಗೆದಿದ್ದಾರಲ್ಲ, ಸುರಂಗ ಬಗೆಯೋದಕ್ಕೆ ಅಂತೇಳಿ ಆ ಮಣ್ಣನ್ನು ತೆಗೆದು ಬೇರೆ ಕಡೆ ರೀಪ್ಲೇಸ್ ಮಾಡಿ ವೈಜ್ಞಾನಿಕವಾಗಿ ಅಂತಂದರೆ ಆ ಕೆಲಸವನ್ನು ಮಾಡೋದಕ್ಕೆ ಅವರಿಗೆ ಜೂನ್ 20 ಗಡುವು ಕೊಟ್ಟಿರೋದಂತೆ. ಜೂನ್ 20ಕ್ಕೂ ಕೂಡ ಅವರು ಆ ಮಣ್ಣನ್ನು ಅಲ್ಲಿಂದ ತೆಗೆದಿಲ್ಲ. ಅದಕ್ಕೋಸ್ಕರನೇ ಅಲ್ಲಿರ್ತಕ್ಕಂಥ ಕೇರಳದ ಮುಖ್ಯಮಂತ್ರಿ ಇದು ಮಾನವ ನಿರ್ಮಿತ ಆಗಿರ್ತಕ್ಕಂಥದ್ದು, ಇದು ಪ್ರಕೃತಿ ಸಹಜವಾಗಿರ್ತಕ್ಕಂಥ ಡ್ಯಾಮೇಜ್ ಅಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂತಂದರೆ ಪ್ರಕೃತಿ ಸಹಜವಾದ ಡ್ಯಾಮೇಜ್ ಆಯಿತು ಅಂತಂದರೆ ಅಟ್ಲೀಸ್ಟ್ ಅಲ್ಲೋಗಿ ಡ್ಯಾಮೇಜ್ ಆಗಿರ್ತಕ್ಕಂಥ ಸತ್ತೋದಂಥವ್ರಿಗೆ ಅಥವಾ ಗಾಯ ಆದಂಥವ್ರಿಗೆ ಪರಿಹಾರ ಸಿಗುತ್ತೆ. ಆದರೆ ಈ ಪ್ರಕೃತಿ ಸಹಜವಲ್ಲದ ಈ ಥರ ಡ್ಯಾಮೇಜ್ಗಳಿಗೆ ಅದು ಕೂಡ ಸಿಗಲ್ಲ. ಯಾಕೆಂತಂದರೆ ಈ ಬೇಜವಾಬ್ದಾರಿತನಕ್ಕೆ ಇಲಾಖೆ ಯಾವುದೋ ಗುತ್ತಿಗೆದಾರನ್ನು ಅಥವಾ ಯಾವುದೋ ಇಲಾಖೆ ಯಾವುದೋ FDA ಅನ್ನೋ ಸೂಪರಿಂಟೆಂಡೆಂಟ್ನೋ ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಂತ ಬಿಟ್ಟರೆ ಆ ಜನಕ್ಕೆ 3 ಕಾಸು ದುಡ್ಡು ಕೂಡ ಸಿಗಲ್ಲ. ಈ ರೀತಿ ಆತಂಕದಲ್ಲಿ ಮಲೆನಾಡಿನ ಜನ ಬದುಕ್ತಾ ಇದ್ದಾರೆ. ಇನ್ನು ಎತ್ತಿನೊಳೆ ಪ್ರಾಜೆಕ್ಟು, ಅಷ್ಟು ದೊಡ್ಡ ಪ್ರಾಜೆಕ್ಟ್ ನೀವು ನೋಡಬೇಕಲ್ಲ ಹೋಗಿ ಸಕಲೇಶ್ವರ ಭಾಗದಲ್ಲಿ
ಎಷ್ಟು ಕಡೆ ಮಣ್ಣು ಕುಸಿದಿದೆ, ಎಷ್ಟು ಕಡೆ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಈ 1-2 ವರ್ಷದಲ್ಲಿ ನಾವು ಅಂದಾಜು ಮಾಡೋಕ್ಕಲ್ಲ. ಬಹುಶಃ ಈ ಮಳೆಗಾಲದಲ್ಲಿ ಅದಕ್ಕೆ ಉತ್ತರ ಸಿಗ್ಬೋದು, ಎಷ್ಟು ಕಡೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಏನು ಅಂತೇಳಿ. ಕಳೆದ ವರ್ಷನೇ ಇನ್ನೊಂದು 2-3 ದಿವಸ ಹೆಚ್ಚಿಗೆ ಮಳೆ ಬಂದಿದ್ರೆ ಕಳೆದ ವರ್ಷನೇ ಅದ್ರ ಭೀಕರತೆ ನಮಗೆ ಅರ್ಥ ಆಗ್ತಿತ್ತು. ಆದರೆ ಕಳೆದ ವರ್ಷ ನಮ್ಮ ಅದೃಷ್ಟವಶಾತ್ ಒಂದು 3 ದಿವಸ ಮುಂಚೆನೇ ಮಳೆ ನಿಂತ್ಕೊಂತು. ಈ ವರ್ಷ ವಾತಾವರಣ ಹಂಗಿಲ್ಲ. ಈ ರೀತಿ ಬಯಲುಸೀಮೆಯಲ್ಲಿ ಮಳೆಗಾಲ ತುಂಬ ಕಡಿಮೆ ಇದೆ, ಅದೇ ಮಲೆನಾಡಿನಲ್ಲಿ ಉಚ್ಚಾಬಟ್ಟೆ ಮಳೆ ಬರ್ತಾ ಇದೆ. ಆ ಮಳೆಯಿಂದಾಗಿ ಈ ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥ ಸೂಕ್ಷ್ಮ ವಲಯ ಇದೆಯಲ್ಲ, ಯಾವ ಮುನ್ನೆಚ್ಚರಿಕೆಯನ್ನು ಕೂಡ ತಗೊಂಡಿಲ್ಲ. ಕೊನೆಗೆ ಏನು ಮಾಡ್ತಾರೆ ಅಂತಂದರೆ, ಎಲ್ಲ ಸ್ಲೈಡ್ ಆಗಿ ಎಲ್ಲ ಬಿದ್ದೋಗಿ ಜನ ಸತ್ತೋಗಿ ಅವರು ಕೈಕಾಲು ಮುರ್ಕೊಂಡಾದ ನಂತರ ಇವರು ಗಂಜಿ ಕೇಂದ್ರ ಓಪನ್ ಮಾಡೋಕ್ಕೆ ಮಾತ್ರ ತಯಾರಾಗಿರ್ತಾರೆ. ಯಾಕೆಂದ್ರೆ ಅಲ್ಲೂ ಕೂಡ ದುಡ್ಡು ಹೊಡಿಬೋದು, ಲೂಟಿ ಹೊಡಿಬೋದು ಅನ್ನೋ ಕಾರಣಕ್ಕೋಸ್ಕರ. ಮತ್ತೊಂದು ಸಗೇನ್ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಇದು ಸರ್ಕಾರದ ಸೋಲಲ್ಲ, ಖಂಡಿತವಾಗಿಯೂ ಕೂಡ ಸರ್ಕಾರದ ಸೋಲಲ್ಲ. ಇದು BJPಯ ಸೋಲಲ್ಲ, ಇದು ಕಾಂಗ್ರೆಸ್ನ ಸೋಲಲ್ಲ, JDSನ ಸೋಲಲ್ಲ, NDA ಸೋಲಲ್ಲ. ಇದು ಸೋಲು ಜನಗಳದ್ದು. ಜನಗಳು ಒಂದೇ ಒಂದು ದಿವಸ ಹೌದಪ್ಪ ಮಾಧವ್ ಗಡ್ಗೆಲ್ ಹೇಳ್ತಾ ಇರೋದು ಸರಿ ಇದೆ, ಕಸ್ತೂರಿ ರಂಗನ್ ಹೇಳ್ತಾ ಇರೋದು ಸರಿ ಇದೆ, ಇದ್ರ ಪ್ರಕಾರದ ನಾವು ಮುಂದಕ್ಕೆ ಹೋದರೆ ನಮಗೆ ಸ್ವಲ್ಪ ನೆಮ್ಮದಿಯ ಜೀವನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವತ್ತೂ ಅರ್ಥ ಮಾಡ್ಕೊಂಡಿದ್ರೆ, ಸರ್ಕಾರದ ಪರ ನಿಲ್ಲದೆ ಹೋಗಿದ್ದಾರೆ ಜನ. ಇವತ್ತು ರಾತ್ರಿ ಮಲಗಿದರೆ ಬೆಳಗ್ಗೆ ಹೊತ್ತಿಗೆ 7 ಹೊತ್ತಿನ ಮೇಲೆ ಮಣ್ಣಲ್ಲಿ ಮುಗಿಸ್ಕೊಂಡ್ಬಿಡುತ್ತೋ ಅನ್ನೋ ಭಯದಲ್ಲಿ ಇವರು ಬದುಕಬೇಕಾಗಿತ್ತಿಲ್ಲ. ಇಂಥ ಜನಗಳಿಗೂ ಬುದ್ಧಿ ಬರಲ್ಲ, ರಾಜಕಾರಣಿಗಳಿಗಂತೂ ಮೊದಲೇ ಬುದ್ಧಿ ಇರಲ್ಲ. ಎಲ್ಲರಿಗೂ ಕೂಡ ಕುರುಡು ಕಾಂಚನ ಕಣ್ಮುಂದೆ ಕುಣಿತಾ ಇರುತ್ತಲ್ಲ, ಅದ್ರ ಮುಂದೆ ಯಾವುದೂ ನಿಲ್ಲೋದಿಲ್ಲ ಅಂತೇಳಿ ಮತ್ತೆ ಕಾಣಿಸ್ತಾನೆ ಇದೆ. ಅಟ್ಲೀಸ್ಟು ಈ ಮಳೆಗಾಲದ ಮುನ್ಸೂಚನೆ ಎಲ್ಲಾದರೂ ಕೂಡ ಎಲ್ಲಾದರೂ ಸಭೆ ಸಮಾರಂಭಗಳು ನಡೆದು ಅಂತೇಳಿ ಪತ್ರಕರ್ತರು ದುರ್ಬೀನ ಕೊಡುತ್ತಾ ಇದ್ದಾರೆ. ಏನು ನಡೆಯುತ್ತೆ, ಮುನ್ಸೂಚನೆ ಏನು ತಗೊಂಡಿದ್ದಾರೆ ಕ್ರಮಗಳನ್ನು ಸರ್ಕಾರ ಜಿಲ್ಲಾಡಳಿತ ನೋಡ್ತಾ ಹೋದರೆ ಅದನ್ನು ಕೂಡ ಯಾರು ಸಣ್ಣ ಸಭೆಯನ್ನು ಮಾಡಿದ ಕೂಡ ಸೂಚನೆಗಳು ಸಿಗ್ತಾ ಇಲ್ಲ. ಅದು ಮೂಡಿಗೆರೆ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಸಕಲೇಶ್ಪುರ ಆಗಿರ್ಬೋದು, ಸೋಮವಾರಪೇಟೆ, ಹಂಗೆ ನೀವು ಲೈನಿಗೆ ತಗೊಂಡೋಗಿ ಕೊನೆಗೆ ತಗೊಂಡೋಗಿ ವಯನಾಡಿಗೆ ನಿಲ್ಲಿಸೋದು ಕೂಡ ಒಂದೇ ಒಂದು ಪೂರ್ವಭಾವಿ ಸಭೆ ನಡೆಸ್ಬಿಟ್ಟು ನಾವೇನಾದರೂ ಅಪಾಯ ಆಯಿತು ಅಂತಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಣ್ಣ ಮುನ್ನೆಚ್ಚರಿಕೆ ಕೂಡ ತಗೊಳ್ತಿರ್ತಕ್ಕಂಥ ಈ ಸರ್ಕಾರದ ನಡುವೆ, ಈ ಜನಗಳ ನಡುವೆ ಇಂಥ ದುರಂತ ಅಲ್ಲದೆ ಇನ್ಯಾವ ದುರಂತ ಘಟಿಸೋಕ್ಕೆ ಸಾಧ್ಯ ಇದೆ? ಇಂಥ ದುರಂತಗಳ ನಡುವೆ ನಾವು ಮುಂದೆ ಹೇಗೆ ಜನ ಜೀವನ ನಡೆಸ್ತಾರೆ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗೋದು ನಮ್ಮ ಕರ್ಮಕ್ಕೆ ಬಿಟ್ಟಿದ್ದು. ಆ ಕೆಲಸ ನಾವು ಮಾಡ್ತಾ ಹೋಗ್ತೀವಿ. ಧನ್ಯವಾದಗಳು.